ವೈರಲ್ ಆಗಿತ್ತು ಥಿಯೇಟರ್ ಹೌದು. ಅಂದ್ರೆ ಈಗ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಹೇಳಿದೀನಿ ಸರ್, ನಾವು ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ. ಲಾಂಗ್ ಅನ್ನೋದು ಎಷ್ಟು ಸಮಾಜಕ್ಕೆ ಮಾರಕ ಅಂತ ಹೇಳಿ ನಾವು ಸಿನಿಮಾದಲ್ಲಿ ತೋರಿಸಿದೀವಿ. ನಾನು ಅದೇ ಹೇಳ್ದೆ, ನನಗೆ ಮೊನ್ನೆ ಇನ್ನೊಬ್ರು ಚಾನೆಲ್ ಅವ್ರು ಕೇಳಿದಾಗ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ ನಮ್ಮ ಸಿನಿಮಾ ನೋಡಿ, ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಖಂಡಿತ ಅವನು ಲಾಂಗ್ ತರ್ತಾ ಇರಲಿಲ್ಲ. ಯಾಕೆಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು, ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ. ಆ್ಯಂಡ್ ನಾನೀಗ ಕಂಪ್ಲೀಟ್ ವಿಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂತೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ದಾಖಲಾತಿಗಳು ತೊಗೊಂಡು ಒಂದು ಅಂದರೆ ನೋಟಿಸ್ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನೀವು ಕೈಯಲ್ಲಿ ಲಾಂಗನ್ನು ಹಿಡಿಬೇಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಆಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ ಸರ್. ಯಾಕಂದ್ರೆ ಇದು ಎಲ್ಲ ನೋಡಿ ಸಿನಿಮಾ ಗಿಮಿಕ್ ಅನ್ಸುತ್ತೆ, ಗಿಮಿಕ್ ಅಂತ. ಯಾಕಂದ್ರೆ ಹಿಂದೆ ರಜತ್ ಇರ್ಬೋದು, ವಿನಯ್ ಇರ್ಬೋದು, ಲಾಂಗ್ ಹಿಡಿದ್ರೆ ಏನೋ ಅನ್ಬೋದು ನಿಮ್ಗೆ ಗೊತ್ತಿದೆ. ಹೌದು. ಅಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಅದು ಆರ್ಟಿಫಿಷಿಯಲ್ ಒರಿಜಿನಲ್ ಸೆಕೆಂಡ್ ಸರ್, ಅದನ್ನ ಇಟ್ಕೊಬೇಕಾದ್ರೆ ನಿಮ್ ಗಮನಕ್ಕೆ ಅದೇನೋ ಬಂದಿತ್ತಾ ಇಲ್ವಾ? ಸರ್ ರಜತ್ ಮತ್ತೆ ವಿನಯ್ ಹಿಡಿದಿದ್ದು ಒರಿಜಿನಲ್. ಅವ್ರು ಒರಿಜಿನಲ್ ಹಿಡಿದು ಅವ್ರಿಗೆ ಜೇಸಿಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ನನಗೆ ಪ್ರಚಾರದಲ್ಲಿ ಇರ್ಬೇಕಾದ್ರೆ ಯಾರು ಒರಿಜಿನಲ್ ಯಾವ್ದು ಫೇಕ್ ಅಂತ ಸಡನ್ ಆಗಿ ತಗೊಬಂದು ಒಬ್ಬ ಕೊಟ್ಟಾಗ ನಾನು ಅದನ್ನ ಅವ್ನು ಹೇಳಿದ್ದೀನಿ, ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಪ್ಪ ಇದು ನಾವು ಮಾಡಿರೋದೇ ಸಿನಿಮಾ, ನಾವು ಈ ಲಾಂಗ್ನ ಹಿಡಿಬಾರ್ದು ಅಂತ ಹೇಳಿ ನಾನು ಬಿಸಾಕ್ಸಿ ಅದನ್ನ ಮುರಿದು ಹಾಕ್ಸಿದ್ದೀನಿ ನಾನು. ಅದು ಗಿಮಿಕ್ ಅಂತ ನಾವು ಯಾವ ಹೇಳಕ್ಕೆ, ಯಾಕೆಂದ್ರೆ ಸಡನ್ ಆಗಿ ಯಾರೊಬ್ಬ ಅವ್ನು ಯಾರು ಅಂತಾನು ಗೊತ್ತಿಲ್ಲ ನನಗೆ, ಅನಾಮಿಕ ಬಂದ್ಬಿಟ್ಟು ನನಗೆ ಕೈಯಾಗಿ ಇಟ್ಕೊಳ್ಳಿ ಅಂತ ಅಂದಾಗ ಅವ್ನಿಗೆ ಅಡ್ವೈಸ್ ಮಾಡಿ ಕಳ್ಸಿರೋದು ನಾನು. ಅದು ವಿಡಿಯೋ ವೈರಲ್ ಆಗಿರೋದು 2 ದಿನ ಆದ್ಮೇಲೆ. ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದ್ದೀವಿ ಅದು ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳಕ್ಕೆ ನಾನು ಒಪ್ಕೊಳಕ್ಕೆ ಆಗಲ್ಲ. ಯಾಕೆಂದ್ರೆ ನಾನು ತುಂಬಾ ವಿಚಾರಿಸಿ ಯಾರು ಅವನು ಹುಡುಗ ಅಂತ ಹೇಳಿ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನಂತೆ ಹುಡುಗ, ಮೋಸ್ಟ್ಲಿ ಗೋಡನಿಂದ ತಗೊಂಡ್ ಬಂದಿದ್ದಾನೋ ಏನೋ ಇರ್ಬೋದು, ಅದು ಗೋಡನಿಂದ ತಗೊಂಡು ನಾನು ಕೈ ಕೊಟ್ಟಿದ್ದಾನೆ. ಹೌದು ಹೌದು. ಸರ್ ಅಂದ್ರೆ ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಾನೆ ಕೂಡ ಸಿನಿಮಾ ಮಾಡಿರೋದು. ನಾವು ಇದು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ, ಅವ್ನಿಗೆ ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯ್ತು, ನಾನು ಹಿಡ್ದಿದ್ದೇ ತಪ್ಪಾಯ್ತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ಕೊಂಡಾಗ ನನ್ಗೆ ಗೊತ್ತಾಗಿಲ್ಲ. ಅವ್ನಿಗೆ ಯಾರೇ ಇವಾಗ ಬಂದು ಅವ್ನು ಶೇಕ್ ಹ್ಯಾಂಡ್ ಕೊಟ್ಟರು ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಅವ್ನಿಗೆ ಲಾಂಗ್ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಈಗ ಅದಕ್ಕೆ ಏನೇನು ಬೇಕೋ ಪೊಲೀಸ್ ಅದು ಏನು ಕಾನೂನು ರೀತಿ ಕ್ರಮ ತಗೊಂಡಿದ್ದಾರೆ ಸರ್. ಹೌದು ಸರ್, ಅದೇ ಈಗ ನಾನು ಹೇಳಿದ್ದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು, ಹಿಂಗೆ ಬಂದು ನನ್ನ ಕೈಗೆ ಕೊಟ್ಟರು. ನಾವು ಯಾವುದೇ ರೀತಿ ಇದನ್ನ ಏನಂದ್ರೆ ಪ್ರಚೋದನೆ ಮಾಡೋಕ್ಕೆ ನಾವು ಹೊರಟಿರ್ಲಿಲ್ಲ, ರೌಡಿಸಮ್ನಾಗಲಿ ಲಾಂಗ್ನಾಗಲಿ. ಅಂದರೆ ನಾವು ಸಿನಿಮಾಲಿ ಹೇಳಿರೋ ಸಂದೇಶನೇ ನಾನು ಪೊಲೀಸರಿಗೂ ಹೇಳಿದೆ, ನಾವು ಸಿನಿಮಾ ಮಾಡಿರೋದೇ ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ, ಯುವಕರು ಇದೆಲ್ಲ ಈ ರೀತಿ ಒಳಗಾಗಬಾರ್ದು ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸರ ಮುಂದೆ ಇಷ್ಟೊತ್ತು ನನಗೆ 1 hour ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ಸೊ ಸಮಾಜಕ್ಕೆ ಹೇಳೋದು ಅಷ್ಟೇ ಸರ್, ನಮ್ಮ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವೇನು ಸಂದೇಶ ಕೊಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿ. ಸೊ ನಾವು ಯಾವುದೇ ರೀತಿ ರೌಡಿಸಮ್ನಾಗಲಿ ಅಥವಾ ನಾನೊಬ್ಬ ಸೆಲೆಬ್ರಿಟಿ ಆಗಿ ನಾನು ಲಾಂಗ್ ಹಿಡಿದು ನಾನು ಹಿಂಗೆ ಏನೋ ಒಂದು ಅದನ್ನು ವಿಜೃಂಭಣೆಯಾಗಿ ನಾನು ತಿರುಗಿಸೋದೋ ಎತ್ತೋದೋ ಮಾಡಿದ್ರೆ ಅದು ತಪ್ಪು ಸಂದೇಶ. ನೀವು ವಿಡಿಯೋ ಕ್ಲಿಯರ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದು ಎಷ್ಟು ಸ್ಮೂತಾಗಿ ಅವ್ನಿಗೆ ಹೇಳಿ ಕಳಿಸಿದ್ದೀನಿ, ಇದನ್ನು ನಾವು ಸಿನಿಮಾ ಮಾಡಿರೋದೇ ಈ ರೌಡಿಸಮ್ನ ಮಾಡಬಾರ್ದು ಅಂತ ನೀಟಾಗಿ ಹೇಳಿ ಕಳಿಸಿದ್ದೀನಿ. ನಾನು ಯಾವುದೇ ರೀತಿ ಸಮಾಜಕ್ಕೆ ಕೆಟ್ಟ ಮೆಸೇಜ್ನ ಕೊಡಕ್ಕೆ ಹೊರಟಿಲ್ಲ. ಮೂಲ ವಿಡಿಯೋಗೂ ಈ ವೈರಲ್ ಆಗಿದ್ದ ವಿಡಿಯೋ ಏನಾದ್ರು ಎಡಿಟ್ ಆಗಿತ್ತು ಅಂತ ತಮ್ಗೆ ಅನಿಸ್ತಿದ್ಯಾ ಸರ್? ಈಗ ನಮ್ಮ ಸುತ್ತಮುತ್ತ ಒಂದು 5-6 ಜನ ಕ್ಯಾಮ್ರಾಮನ್ಗಳು ಇರ್ತಾರೆ ಸರ್, ಫೋನಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗಲ್ಲ. ನಾವು ನಮ್ಮ ಟೀಮ್ ಜೊತೆ ನಾವು ಒಂದು 10-15 ಜನ ಟೀಮು ಎಲ್ಲ ಕಡೆ ಇವಾಗ ರಾತ್ರಿ 1:30ಗೂ ನಾವು ಥಿಯೇಟರ್ ವಿಸಿಟ್ಗಳನ್ನ ಮಾಡ್ತಾ ಇದೀವಿ. 10:30 ಶೋ ಹೌಸ್ಫುಲ್ ಆದರೆ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದೀವಿ. ಯಾರು ವಿಡಿಯೋ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಟೀಮಲ್ಲಿ ಇರುತ್ತೆ, ವಾಟ್ಸಪ್ಪಲ್ಲಿ 100-150 ಜನ ಇರ್ತಾರೆ. ಅದು ಯಾರಿಗೆ ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗದು ಮಾಹಿತಿ ಇರಲ್ಲ. ಬಟ್ ನಮ್ಮ ಫೋನಲ್ಲಿ ಇದ್ದಿದ್ದು ಒಂದು ಒರಿಜಿನಲ್ ವಿಡಿಯೋನ ನಾನು ಇವತ್ತು ಪೆನ್ ಡ್ರೈವ್ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಅದು ಕಂಪ್ಲೀಟಾಗಿ ನೋಡಿದ್ರು ಅವರು. ನೋಡಿ ಅವ್ರಿಗೆ ಅದು ಗೊತ್ತಾಯ್ತು ಇದು ಒರಿಜಿನಲ್ ಅಲ್ಲ, ಇದು ಏನಿದೆ ನಾವು ಕರೆಕ್ಟಾಗಿ ಏನು ನಡ್ಕೋಬೇಕೋ ಸಮಾಜಕ್ಕೆ ಆ ರೀತಿ ನಡ್ಕೊಡಿ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರಿಗೆ ಏನು ನನಗೆ ನೋಟಿಸ್ ಕೊಡಬೇಕೋ ಕೊಟ್ಟು ಕಳಿಸ್ತಾ ಇದ್ದಾರೆ ಸರ್. ಸಿನಿಮಾ ಶೂಟಿಂಗ್ ಅಲ್ಲಿ ಮಚ್ಚು ಹಿಡಿಯೋದು ಫೈಬರ್ದು ಕೊಟ್ಟಿರ್ತಾರೆ, ಎಷ್ಟು ಈಸಿ ಅದು. ಮತ್ತೆ ಇಲ್ಲಿ ಹೊರಗಡೆ ಇದ್ದಾಗ ರಿಯಲ್ ಮಚ್ಚನ್ನ ಇಟ್ಕೊಂಡು ಈ ತರ ಒಂದು ಕೇಸ್ ಹಾಕಿಸ್ಕೊಂಡು ಇಲ್ಲಿ ವಿಚಾರಣೆಗೆ ಭಾಗಿಯಾಗೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಅಲ್ಲ ಗೊತ್ತಾಗ ಅದು ಶೂಟಿಂಗ್ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ನಾವು ಈಸಿಯಾಗಿ ಆಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದ್ರೆ ಇವಾಗ ಗೊತ್ತಾಯ್ತು ನಮ್ಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ 1 hour ಒಳಗಡೆ ಹೋಗ್ಬಿಟ್ಟು ನಮ್ಗೆ ಆಚೆಗಡೆ ಅಳ್ಳಾಡಕ್ಕೂ ಬಿಡ್ತಾ ಇರ್ಲಿಲ್ಲ ಸರ್, ಕುತ್ಕೊಳ್ಳಿ ಅಂತ ಹೇಳೋರು. ಸೊ ಯಾರೇ
ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಅನ್ನೋದು ಇವತ್ತು ಮಚ್ವಾಲಿ ಇವತ್ತು ಗೊತ್ತಾಯ್ತು ಸರ್. ಸಿನಿಮಾ ನೋಡಿ ಬದಲಾವಣೆ ಏನಾದ್ರು ಇದಾರೆ ಅಂತ, ಯಾಕಂದ್ರೆ ಸಿನಿಮಾ ಕಂಟೆಂಟ್ ಯಾವ ರೀತಿ ಇರುವಂಥದ್ದು ಆಗಲಿ ಅಥವಾ ದೇಶ ಅನ್ನೋದ್ರ ಬಗ್ಗೆ ಸಾಕಷ್ಟು ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಕಮೆಂಟ್ಸ್ಗಳು ಪಾಸಿಟಿವ್ ಆಗಿತ್ತು. ಏನಂತ ಹೇಳಿದ್ರೆ ಜನಗಳು ಬದಲಾದವರು ಇದ್ದಾರೆ ರೌಡಿಸಮ್ ಸರ್. ಅಂದ್ರೆ ನಾನು ತುಂಬಾ ಥಿಯೇಟರ್ ವಿಸಿಟ್ ಮಾಡ್ಬೇಕಾದ್ರೆ ಲೈವ್ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. JC ಹೊಡೆದಿರೋ ಹುಡುಗರೆಲ್ಲ ಬಂದು ಹೇಳ್ತಾ ಇದಾರೆ, ಕಣ್ಣೀರ್ ಹಾಕೊಂಡು ಹೋಗ್ತಾ ಇದಾರೆ, ಏನ್ ಗುರು ತೋರಿಸಿದ್ಯಾ JC, ನಮ್ಮ ಅಪ್ಪ ಅಮ್ಮನ ಕಷ್ಟ ನಮ್ಗೆ ಕಣ್ಮುಂದೆ ಕಾಣಿಸ್ಬಿಡ್ತು, ನಮ್ಗೆ ಹಳೆದೆಲ್ಲ ನೆನಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಜನಕ್ಕೆ ಅನಿಸ್ತಾ ಇದೆ ಸರ್. ರಿಪೀಟೆಡ್ ಕಸ್ಟಮರ್ಸ್ ಅಂದ್ರೆ ಆಡಿಯನ್ಸ್ ಬರ್ತಾ ಇದ್ದಾರೆ ನಮ್ಮ ಸಿನಿಮಾನ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ 3-4 ಸತಿ ಫಸ್ಟ್ ಅವ್ರು ಬಂದು ನೋಡ್ಕೊಂಡು ಹೋದ್ರೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಾ ಇದ್ದಾರೆ, ಫ್ರೆಂಡ್ಸ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಎಲ್ಲ ರೀತಿ ನಮ್ಗೆ ರೀಚ್ ಆಗ್ತಾ ಇದೆ ಸಿನಿಮಾ ಅಂತ ಅನಿಸ್ತಾ ಇದೆ ಜನಕ್ಕೆ. ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ತಾ ಇದ್ದಾರೆ ಜನ ಅಂತ ಅನ್ಸುತ್ತೆ. ಸರ್, ಯಂಗ್ಸ್ಟರ್ಸ್ ಜಾಸ್ತಿ ಈ ತರ ಸ್ಟೇಷನ್ಗೆ ಈ ತರ ಮಚ್ಚಿಡಿಯೋದು ಆ ರೂಲ್ಸ್ ಎಲ್ಲ ಗೊತ್ತಿಲ್ಲ, ಅವರೇ ಜಾಸ್ತಿ ಬರ್ತಿರೋಂಥದ್ದು ಸ್ಟೇಷನ್ಗಳಿಗೆ. ಏನ್ ಹೇಳ್ತೀರಿ ನೀವು ಯಂಗ್ಸ್ಟರ್? ಅಂದ್ರೆ ಮೇಡಮ್, ಈಗ ನಾವು ನೋಡ್ತಾ ಇದೀವಿ, ಇವತ್ತು ವಿಡಿಯೋ ಕಾಲ್ ಮಾಡಿ ಮರ್ಡರ್ ಮಾಡುವಂತ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಯಂಗ್ಸ್ಟರ್ಸ್. ಸೊ ಅಂತ ಯಂಗ್ಸ್ಟರ್ಸ್ಗೆ ನಾವು ಸಿನಿಮಾ ಮಾಡಿರೋದು. ಸಿನಿಮಾಗೆ ಬಂದ್ರೆ ಖಂಡಿತ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ರೀತಿ ನಾವು ಮೆಸೇಜ್ ಕೊಡಕ್ಕೆ ಹೊರಟಿದೀವಿ. ಸೊ ಒಂದು ಸೋಷಿಯಲ್ ಮೆಸೇಜ್ ಯಾವ ರೀತಿ ಇದೆ ನಮ್ಮ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು ಸಿನಿಮಾ ಮುಖಾಂತರ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.